ಕ್ಷಮಿಸ್ಬಿಡಿ ಅಮ್ಮವ್ರೆ. ಹಾಡ್ ಹಾಡೋದ್ ಬಿಟ್ಟು ರೂಪಾರಾಣಿಗೋಸ್ಕರ ನೀವೇನ್ ಹೇಳಿದ್ರು ಮಾಡ್ತೀನಿ. ನನ್ ಜೀವನದಲ್ಲೇ ರೂಪಾರಾಣಿಗೋಸ್ಕರ ನಾನಂತೂ ಹಾಡಾಡಕ್ಕಾಗಲ್ಲ. ಇನ್ನ ವಿಷಯನ ನೀವು ಮರ್ತ್ಬಿಡಿ. ಇದೇ ನಿನ್ ಕೊನೆ ಮಾತಾ? ಮೊದಲನೇ ಮಾತು ಕಡೆ ಮಾತು ಅದೇ. ನೀವು ಆಫೀಸಿಗೆ ಬಂದು ಸೂಸೈಡ್ ಡ್ರಾಮಾ ಮಾಡ್ದಾಗ್ಲೇ ನನ್ಗೆ ಅರ್ಥ ಆಗೋಯ್ತು. ನೀವು ಸಿಕ್ಕಿದ್ರೆ ಜುಟ್ಟು, ಸಿಕ್ಕದೇ ಇದ್ರೆ ಕಾಲು ಹಿಡ್ಕೊಳ್ಳೋ ಜನ ಅಂತ. ಇಷ್ಟು ದಿನ ಶ್ಯಾಮನ್ ವಿಷಯದಲ್ಲಿ ನೀವು ಹಾಗೆ ಆಡಿ ಶ್ಯಾಮನ್ನ ನಿಮಗೆ ಬೇಕಾದಾಗ ಬಳಸ್ಕೊಂಡ್ರಿ. ನೀವು ನಮ್ಮ ಮನೆಯೊಳಗೆ ಕಾಲಿಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಿಮ್ಮ ನೆರಳು ಕೂಡ ನಮ್ಮ ಮನೆ ಮೇಲೆ ಬೀಳೋದು ನನಗೆ ಇಷ್ಟ ಇಲ್ಲ. ಆದ್ರೆ ಹೆಣ್ಣು ನೋಡೋ ಶಾಸ್ತ್ರ ನಮ್ಮ ಮನೇಲಿ ನಡೀಲಿ ಅಂತ ವಸಂತ ನಿಮಗೆ ಮಾತು ಕೊಟ್ಲು ಅಂತ, ಅವಳು ಮಾತು ತಪ್ಪದವಳು ಆಗ್ಬಾರ್ದು ಅಂತ ನನಗಿಷ್ಟ ಇಲ್ಲದೆ ಇದ್ರೂ ಒಪ್ಕೊಂಡೆ. ಇಲ್ಲದೆ ಹೋದ್ರೆ ನೀವು ನಮ್ಮ ಮನೆಗೆ ಬರ್ತಾನೆ ಇರಲಿಲ್ಲ. ಬಂದವರು ಮರ್ಯಾದೆಯಾಗಿ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸ್ಕೊಂಡು ಹೊರಟೋಗಿ. ಹುಚ್ಚು ಚಾಟಗಳೇನಾದ್ರೂ ಆಡಿದ್ರೆ ಹೆಣ್ಣು ನೋಡೋ ಶಾಸ್ತ್ರನೂ ಇಲ್ಲ, ಮದುವೆನೂ ಇರಲ್ಲ. ಬಾ ಶ್ಯಾಮ. ಇವ್ರನ್ನ ನೋಡ್ತಾ ಇದ್ರೆ ಯಾವುದೋ ಸೀರಿಯಸ್ ಮ್ಯಾಟರ್ನ ಸೀಕ್ರೆಟ್ ಆಗಿ ಮಾತಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿದೆ. ಆದರೆ ಅದೇನು ಅಂತ ಗೊತ್ತಾಗ್ತಿಲ್ಲ. ಗೊತ್ತು ಮಾಡ್ಕೋತೀನಿ. ಬೆಳಗಾಗೋದ್ರಲ್ಲಿ ಆ ಸೀಕ್ರೆಟ್ ಏನು ಅಂತ ತಿಳ್ಕೊತೀನಿ.
ಮಾಡೋದು ಮಮ್ಮಿ ಈಗ? ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನೀನು ಹೀಗೆ ಟೆನ್ಷನ್ ಕೊಟ್ರೆ ನನ್ನ ತಲೆ ಕೆಲಸ ಮಾಡಲ್ಲ. ನೀನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರು. ಶ್ಯಾಮ ಒಬ್ಳೇ ಆಗಿದ್ರೆ ಹೇಗಾದರೂ ಮ್ಯಾನೇಜ್ ಮಾಡ್ತಾ ಇದ್ದೆ. ಈಗ ಅವಳಿಗೆ ಅವಳ ಮಾವನ ಸಪೋರ್ಟು ಇದೆ. ನೀನು ಸ್ವಲ್ಪ ಸುಮ್ಮನೆ ಇರು. ನಾನು ಏನಾದರೂ ಐಡಿಯಾ ಮಾಡೇ ಮಾಡ್ತೀನಿ. ಇದೇನು ಐಶ್ವರ್ಯ ಬಂದಿದ್ದಾಳೆ? ಏನು ಐಶ್ವರ್ಯ? ಏನು ಇನ್ನೂ ಮಲ್ಗಿಲ್ವಾ? ಇಲ್ಲ. ಯಾಕೆ ನಿದ್ರೆ ಬರ್ತಿಲ್ವಾ? ಐ ಮೀನ್ ಸೊಳ್ಳೆಯಿಂದ ನಿದ್ರೆ ಬರ್ತಿಲ್ವಾ ಅಂತ ಕೇಳಿದೆ ನಾನು. ಹಾಗೇನಿಲ್ಲ. ಇದೇನು ಇಲ್ಲಿ ಬಂದ್ಬಿಟ್ಟಿದ್ಯಾ? ನಾಳೆ ಹೆಣ್ಣೋಡೋ ಶಾಸ್ತ್ರದ ಕೆಲಸಗಳನ್ನ ನನಗೆ ನೋಡ್ಕೋ ಅಂತ ಅತ್ತೆ ಹೇಳಿದ್ದಾರೆ. ನಿಮ್ಗೇನಾದ್ರೂ ಬೇಕಾ ಅಂತ ಕೇಳೋಕ್ ಬಂದೆ. ಆಹಾ, ಏನೂ ಬೇಕಾಗಿಲ್ಲ. ಬೇಕಾಗಲ್ಲ ಬಿಡಿ. ಆಗ್ಲೇ ಶ್ಯಾಮ ಮಾವ ಬಂದು ನಿಮ್ ಅಗತ್ಯ ಏನು ಅಂತ ಕೇಳ್ಕೊಂಡು ಹೋದ್ರು ಅನ್ಸುತ್ತೆ. ಹೌದು, ಮಾವ ಶ್ಯಾಮ ಇಲ್ಲಿಗೆ ಯಾಕೆ ಬಂದಿದ್ರು? ಅಂದರೆ ಅದು ಶ್ಯಾಮ ಊಟ ತಂದಿದ್ಲು. ಮಾವ ನಿಮ್ಗೆ ವಾಟರ್ ಬಾಟಲ್ ತಂದ್ಕೊಟ್ರಾ? ಅಣ್ಣ ಯಾಕೆ ತರ್ತಾರೆ ವಾಟರ್ ಬಾಟಲ್ನ? ಮತ್ ಯಾಕೆ ಬಂದಿದ್ರು? ಅದು ಅದು ಅದೇ ಐಶ್ವರ್ಯ, ಹುಡುಗನ ಕಡೆಯವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳೋಕೆ ಬಂದಿದ್ರು. ಹೌದಾ? ಅದನ್ನೇ ಕೇಳಿದ್ರಾ? ಹೌದು ಹೌದು, ಅದನ್ನೇ ಕೇಳಿದ್ದು, ಅದಕ್ಕೆ ಬಂದಿದ್ದು. ಮಾವ ಇಲ್ಲಿ ನಿಮ್ಗೇನೋ ವಾರ್ನಿಂಗ್ ಕೂಡ ಕೊಟ್ಟ ಹಾಗಿತ್ತು. ವಾರ್ನಿಂಗಾ? ನನಗ್ ವಾರ್ನಿಂಗ್ ಕೊಟ್ಟ ಹಾಗೆ ಕಾಣಿಸಿದ್ದು. ಅಂದ್ರೆ ದೂರದಿಂದ ನೋಡಿದ್ನಲ್ಲ, ನಾನೇ ತಪ್ಪಾಗಿ ಅದನ್ನ ತಿಳ್ಕೊಂಡಿರ್ಬೋದು. ದೂರದಿಂದ ನೋಡಿದ್ಯಾ? ಅಷ್ಟೇನಾ? ನಿನ್ಗೇನು ಕೇಳಿಸ್ಲಿಲ್ವಾ? ಕೇಳಿಸ್ಲಿಲ್ಲ. ವಾರ್ನಿಂಗ್ ಕೊಡ್ತಿರೋ ಹಾಗೆ ಮಾತ್ರ ಕಾಣಿಸಿದ್ದು. ಅದೇ ಐಶ್ವರ್ಯ, ವಾರ್ನಿಂಗ್ ಅಂದ್ರೆ ಅದೇ, ನಾಳೆ ಗಂಡಿನ ಕಡೆಯವ್ರು ಬರೋವಾಗ ರೆಡಿಯಾಗಿರಿ, ಲೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಕೊಟ್ರು ಅಷ್ಟೇ. ಅನ್ಕೊಂಡಿದ್ದೆ ಅಂತ ವಾರ್ನಿಂಗೇ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಬರ್ತೀನಿ. ಶ್ಯಾಮಂಗೇನಾದ್ರೂ ಹೇಳೋದಿತ್ತಾ? ಶ್ಯಾಮಂಗ್ ಹೇಳಕ್ಕೇನಿರತ್ತೆ? ಅಲ್ಲ, ನೀವು ಶ್ಯಾಮಂಗೇನಾದ್ರೂ ಹೇಳೋದಿದ್ರೆ ನನಗೆ ಹೇಳಿ, ನಾನು ಶ್ಯಾಮಂಗ್ ಹೇಳ್ತೀನಿ. ಶ್ಯಾಮಂಗೆ ನೀವು ಹೇಳೋಕ್ ಆಗದೆ ಇರೋದೇನಾದ್ರೂ ಇದ್ರೂ ನನಗೆ ಹೇಳಿ, ನಾನೇ ಶ್ಯಾಮಂಗ್ ಹೇಳ್ತೀನಿ. ಅಂಥದ್ದೆಲ್ಲ ಏನೂ ಇಲ್ಲ ಐಶ್ವರ್ಯ. ಅಂಥದ್ದೇನಿರತ್ತೆ? ಅದೇ ಹೆಣ್ಣೋಡೋ ಶಾಸ್ತ್ರದ ಬಗ್ಗೆ ಅಂಥದ್ದೇನಾದ್ರೂ ಇದ್ರೆ ಹೇಳಿ ಅಂತ ಹೇಳಿದ್ದು ಅಷ್ಟೇ. ಇಲ್ಲ, ಹೆಣ್ಣೋಡಕ್ ಸಂಬಂಧಪಟ್ಟ ಹಾಗೆ ಏನೂ ಇಲ್ಲ. ಚೆನ್ನಾಗಿ ಯೋಚನೆ ಮಾಡಿ. ಏನೂ ಇಲ್ವಾ? ಏನೂ ಇಲ್ಲ ಐಶ್ವರ್ಯ. ಹಾಗಾದ್ರೆ ಓಕೆ, ಬರ್ತೀನಿ. ಗುಡ್ ನೈಟ್. ಏನ್ ಮಮ್ಮಿ ಇದು? ಐಶ್ವರ್ಯ ಕೂಡ ಹೀಗೆ ಮಾತಾಡ್ತಿದ್ದಾಳೆ? ಹಾಡಿನ ವಿಷಯ ಅವಳಿಗೂ ಗೊತ್ತಾಗಿದ್ಯಾ? ಗೊತ್ತಿದ್ರೆ ಐಶ್ವರ್ಯ ಹೀಗೆಲ್ಲ ಮಾತಾಡಲ್ಲ. ಅವಳು ಡೈರೆಕ್ಟಾಗಿ ಮಾತಾಡ್ತಾಳೆ. ಅವಳಿಗೇನೂ ಡೌಟ್ ಬಂದಿದೆ.
ಆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಬಂದು ವಿಷಯ ಕೇಳ್ತಿದ್ದಾಳೆ. ಯಾವುದಕ್ಕೂ ಒಳ್ಳೇದು. ಇಲ್ಲಿಂದ ಹೋಗೋ ತನಕ ಅವಳ ಹತ್ರ ಸ್ವಲ್ಪ ಹುಷಾರಾಗಿ ಮಾತಾಡಬೇಕು. ಓಕೆ ಮಮ್ಮಿ. ಇಷ್ಟಕ್ಕೂ ನಾಳೆ ಹಾಡಿನ ವಿಷಯ ಏನು? ಗಂಡಿನ ಕಡೆಯವರು ಹಾಡು ಹೇಳು ಅಂದರೆ ನಾನೇನು ಮಾಡಲಿ? ಯೋಚನೆ ಮಾಡ್ತೀನಿ ಅಂತ ಅನ್ನಲ್ಲ. ಹಾ, ಐಡಿಯಾ. ಏನದು? ಐಡಿಯಾ ಏನೋ ಬಂತು, ಆದರೆ ಅದನ್ನ ಜಾರಿಗೆ ತರೋದು ಸ್ವಲ್ಪ ಕಷ್ಟ. ಪರವಾಗಿಲ್ಲ ಮಮ್ಮಿ, ಎಷ್ಟು ಕಷ್ಟ ಆದರೂ ನಾನು ಅದನ್ನು ಮಾಡ್ತೀನಿ. ಹೇಳು, ಆ ಐಡಿಯಾ ಏನು ಹೇಳು? ಏನಿದು? ಈ ಟೈಮಲ್ಲಿ ಗೌರಮ್ಮ ಫೋನ್ ಮಾಡ್ತಿದ್ದಾರೆ. ಹಲೋ ಶ್ಯಾಮ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ಸರಿ ಅಮ್ಮ ಅವರೇ, ನೀವು ಹೇಳ್ದ ಹಾಗೆ ಮಾಡ್ತೀನಿ. ಥ್ಯಾಂಕ್ಸ್. ಸದ್ಯ ನಮ್ಮ ಪ್ಲಾನಿಗೆ ಒಪ್ಕೊಂಡ್ಲು ಶ್ಯಾಮ. ಮಿಡ್ನೈಟ್ ಆಗಿದೆ, ಎಲ್ರೂ ಮಲಗಿರ್ತಾರೆ. ರೂಪರಾಣಿ ಬಂದ್ಲೇನೋ, ಹೋಗಿ ಬಾಗ್ಲು ತೆಗಿಬೇಕು. ಬಂದ್ಯಾ? ಬರ್ದೆ ಸಾಯ್ತೀನಾ? ಮೆತ್ತಿಗೆ ರೆಡಿನಾ? ಏನ್ ಹೀಗೆ ನೋಡ್ತಿದ್ಯಾ? ಮಮ್ಮಿ ಫೋನ್ ಮಾಡಿ ಹೇಳಿದ್ಲಲ್ಲ, ಅದ್ ರೆಡಿನಾ? ಇಷ್ಟೊತ್ತಿಗೆ ರೆಡಿ ಆಗಿರ್ಬೇಕು. ರೆಡಿ ಆಗಿದ್ರೆ ಕೊಡ್ತೀನಿ, ಇಲ್ದೇ ಇದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕಾಗತ್ತೆ. ಬಾ. ಆಗ್ಲೇ ನಿಮ್ಮಮ್ಮ ಫೋನ್ ಮಾಡಿ ಐಸ್ ಕ್ಯೂಬ್ಸ್ ಬೇಕು ಅಂತ ಹೇಳಿದ ತಕ್ಷಣನೇ ಟ್ರೇನಲ್ಲಿ ನೀರು ಹಾಕಿಟ್ಟಿದ್ದೆ. ಇಷ್ಟೊತ್ತಿಗೆ ರೆಡಿ ಆಗಿರುತ್ತೆ. ಇರು. ರೆಡಿ ಆಗಿದೆ. ನಾಳೆ ಹೆಣ್ಣು ನೋಡೋವಾಗ ನಾನು ಹಾಡು ಹೇಳೋದನ್ನ ತಪ್ಪಿಸ್ಕೊಳ್ಳೋಕ್ಕೆ ಹೀಗೆ ಐಸ್ ಕ್ಯೂಬ್ಸ್ ತಿನ್ನೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತಂದ್ಲು ನಮ್ಮಮ್ಮಿ. ಹೌದು, ಅವತ್ತು ಸಂಗೀತ ಕಲಿತೆ ತಪ್ಪಿಸ್ಕೊಳ್ಳೋದಕ್ಕೆ ನೀನು ಕೂಡ ಹೀಗೆ ಐಸ್ ಕ್ಯೂಬ್ಸ್ ತಿಂದೆ ಅಂತೆ? ಹೌದು, ತಿಂದೆ. ನಿನಗೇನು ಕಷ್ಟ ಅನ್ಸ್ಲಿಲ್ವಾ? ಸ್ವಲ್ಪ ಕಷ್ಟನೇ ಆಯ್ತು. ತಿನ್ನೋವಾಗ ಕಷ್ಟ ಅನ್ಸುತ್ತಾ? ಆಮೇಲೆ ಕಷ್ಟ ಆಗುತ್ತಾ? ತಿನ್ನುವಾಗ್ಲೂ ಕಷ್ಟನೇ, ತಿಂದ ಮೇಲೂ ಕಷ್ಟನೇ. ಕೆಲವೊಂದು ಪಡ್ಕೋಬೇಕು ಅಂದ್ರೆ ಈ ಥರ ಕಷ್ಟ ಪಡಲೇಬೇಕು. ಸರಿ ಬಿಡು, ಇಲ್ಲಿ ಕೊಡು. ಹೇಗಿದೆ? ನಿನ್ನ ಮೂತಿ ಥರನೇ ಇದೆ. ಇಲ್ಲಿ ಕೊಡಿ ಇನ್ನೊಂದು.
ಸಾಕು. ಹಾಡು ಇಷ್ಟು ಸಾಕು ನಂಗೆ. ನಡಿ. ಸರಿ, ಇನ್ನಿನ್ ಹೋಗು. ಅಬ್ಬಾ, ಯಾರ ಕಣ್ಗೂ ಬೀಳದೆ ಕಾಪಾಡ್ದೆ ಕೃಷ್ಣ. ಇದನ್ ತಗೋ ರೂಪರಾಣಿ. ಶಾಸ್ತ್ರ ಆಗುವಾಗ ನಿನಗೆ ಹಾಕ್ಬೇಕು ಅಂತ ನನ್ನ ಅತ್ತೆ ಈ ಒಡವೆ ಕೊಟ್ಟಿದ್ದಾರೆ. ಹೌದಾ? ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟು ಚೆನ್ನಾಗಿದ್ಯೋ. ತುಂಬಾ ಚೆನ್ನಾಗಿದೆ ಕಣೆ. ನನ್ನ ಅತ್ತಿಗೆ ಒಡವೆ ಕಳಿಸ್ತಾರೆ ಅಂತ ನನಗೆ ಗೊತ್ತಿತ್ತು. ಬಂಗಾರದ ಗೊಂಬೆ ಥರ ಇದೆಯಾ ಕಣೆ. ಮೈ ತುಂಬಾ ಬಂಗಾರ ಹಾಕಿದ್ರೆ ಬಂಗಾರದ ಗೊಂಬೆ ಹಾಗೆ ಕಾಣಲೇಬೇಕು. ನಿಜ. ನೆಗಡಿ ಆಗಿರ್ಬೇಕು ಮಮ್ಮಿ. ನೆಗಡಿ ಆಗಿದ್ದಲ್ಲ, ನೀನೇ ನೆಗಡಿ ಆಗೋ ಹಾಗೆ ಮಾಡಿದ್ದು. ನೀನ್ ಹಾಡಲ್ಲ ಅಂದ್ಮೇಲೆ ನಾನೇ ಏನಾದ್ರೂ ಮಾಡ್ಬೇಕಲ್ವಾ? ಅವ್ರ ಮುಂದೆ ಹಾಡು ಅಂದಾಗ ನೆಗಡಿ ಆಗಿದೆ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ಬೇಕಾಗಿ ಬಂತು. ಮೊದಲು ಈ ಶಾಸ್ತ್ರ ಮುಗಿಲಿ. ಬೇಗ ರೂಪರಾಣಿಗೆ ಮದುವೆ ಆಗೋದ್ರೆ ಆಮೇಲೆ ಈ ಶ್ಯಾಮನ ಆಟ ಆಡಿಸ್ತೇನೆ. ಬೇಗ ಕೆಲಸ ಮುಗಿಸಿ, ಗಂಡಿನ ಕಡೆಯವ್ರು ಬರೋ ಸಮಯ ಆಗೋಯ್ತು. ವಸಂತ, ಗಂಡ್ ಕಡೆಯವ್ರು ಬಂದ್ರು, ಬಾ. ಹಾ, ಬರ್ತಿದ್ದೀನಿ. ನಡೀರಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಆನಂದ ಗಜಪತಿ ವರ್ಮಾ ಅವ್ರಿಗೆ. ಹಾ, ನಿಮ್ಮನ್ನ ಹೀಗೆ ಮೀಟ್ ಮಾಡಿದ್ದು ತುಂಬಾ ಸಂತೋಷ ಆಯ್ತು. ನನಗೂ ಸಂತೋಷ ಆಗ್ತಿದೆ. ಬನ್ನಿ. ಬನ್ನಿ. ಹಾ, ಬನ್ನಿ, ಕೂತ್ಕೊಳ್ಳಿ. 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 ಹಾ. ವೈದೇಹಿ. ಹಾ ಅತ್ತೆ. ನೀರ್ ತಗೊಂಡ್ ಬಾಮ. ಆಗ್ಲಿ ಅತ್ತೆ. ನಮ್ ದೊಡ್ಡ ಸೊಸೆ ವೈದೇಹಿ. ನಮಸ್ಕಾರ. ನಮಸ್ಕಾರ ನಮ್ಮ. ನಮಸ್ಕಾರ ನಮ್ಮ. ಅತ್ತೆ, ಈಗ ಬಂದೆ. ಸರಿ ನಮ್ಮ. ಶ್ಯಾಮ, ಏನಿದು ಇನ್ನೂ ರೆಡಿ ಆಗಿಲ್ವಾ? ಆಯ್ತು, ಇನ್ನೇನ್ ರೆಡಿ ಆಗ್ಬಿಟ್ಲು. ಹೊರಗಡೆ ಗಂಡಿನ ಕಡೆಯವರು ಬಂದಾಯ್ತು. ಹೌದಾ? ಬಂದ್ಬಿಟ್ರಾ? ಹೌದು, ನೀವು ಬೇಗ ಬಂದ್ಬಿಡಿ. ಹಾ ಸರಿ, 5 ನಿಮಿಷಕ್ಕೆ ಬರ್ತೀನಿ. ನೀನ್ ಹೋಗಿ ಅವ್ರಿಗೆ ಕಾಫಿ ಟೀ ವಿಚಾರಿಸ್ಕೊ. ಆಗ್ಲಿ ಚಿಕ್ಕಮ್ಮ. ಹಾ ಶ್ಯಾಮ, ಬೇಗ ಮುಗಿಬೇಕು. 5 ನಿಮಿಷದಲ್ಲಿ ರೂಪಾರಾಣಿನ ಗಂಡಿನ ಮುಂದೆ ಕೂರಿಸ್ಬೇಕು. ಲೇಟ್ ಆದ್ರೆ ರಾಹುಕಾಲ ಬಂದ್ಬಿಡತ್ತೆ. ರಾಹುಕಾಲ ಬರೋಕ್ಕೂ ಮುಂಚೆ ಹುಡುಗಿನ ಹುಡುಗನ ಮುಂದೆ ಕೂರ್ಸಿದ್ರೆ ಎಲ್ಲ ಶುಭನೇ ಆಗತ್ತೆ.